ರಾಜ್ಯದಲ್ಲಿ ಡ್ರಗ್ಸ್ ಸಮಸ್ಯೆ ಹೆಚ್ಚಾಗಿದೆ. ಯಾವುದೇ ಅಧಿಕಾರಿ ಇದರಲ್ಲಿ ಭಾಗಿಯಾಗಿದ್ರೆ ಅವರನ್ನ ಸಸ್ಪೆಂಡ್ ಮಾಡುವ ಬದಲು ಎಫ್ಐಆರ್ ದಾಖಲು ಮಾಡಿ ಕೆಲಸದಿಂದಲೇ ವಜಾ ಮಾಡುವ ಕೆಲಸವನ್ನ ಮಾಡಿದ್ದೇವೆ. 16, 17, 18 ವರ್ಷದ ಮಕ್ಕಳೆಲ್ಲ ಡ್ರಗ್ಸ್ ಅಮಲಿನಲ್ಲಿ ಕೊಲೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥವರನ್ನ ಹೀಗೆ ಬಿಟ್ರೆ ಸಮಾಜ, ಕುಟುಂಬ, ಇಡೀ ಪರಿಸರವೇ ಹಾಳಾಗಿ ಹೋಗುತ್ತೆ. ಹಾಗಾಗಿ ಬಹಳ ಕಠಿಣವಾದ ತೀರ್ಮಾನಗಳನ್ನ ತೆಗೆದುಕೊಂಡಿದ್ದೇವೆ. ನಾವು ಇದನ್ನ ಖಂಡಿತವಾಗಿಯೂ ನಿಯಂತ್ರಣ ಮಾಡ್ತೀವಿ ಎಂದು ಇಂದಿನ ಅಧಿವೇಶನದಲ್ಲಿ ರಾಜ್ಯ ಗೃಹ ಮಂತ್ರಿ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಇದನ್ನ ನಿರಂತರವಾಗಿ ನಾವು ನಮ್ಮ ಪ್ರತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲೂ ನಾನು ಬಹಳ ಕಠಿಣವಾದಂಥ ಸೂಚನೆಗಳನ್ನು ಕೊಟ್ಟಿದ್ದೇನೆ. ಯಾವ ಅಧಿಕಾರಿ ಒಂದು ವೇಳೆ ಇನ್ವಾಲ್ವ್ ಆಗಿದ್ರೆ ಆ ಅಧಿಕಾರಿ ಮೇಲೆ ಕ್ರಮ ತಗೊಳ್ಳೋದಲ್ಲ, ಸಸ್ಪೆಂಡ್ ಮಾಡೋದು ಮತ್ತೆ ಅದು ಮಾಡೋದಲ್ಲ, ಅವ್ರ ಮೇಲೆ ಎಫ್ಐಆರ್ ಹಾಕಿ ಅವ್ರನ್ನ ಕೆಲಸದಿಂದನೇ ವಜಾ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಭಾಳ ಯಾಕೆಂದರೆ ಈ ಮಕ್ಕಳು, ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರು ಹೇಳ್ತಾ ಇದ್ರು, ದಾವಣಗೆರೆಯಲ್ಲಿ ಒಂದು ರೀತಿಯಲ್ಲಿ ಮನೆ ಮನೆಗೂ ಹಾಕ್ಬಿಟ್ಟಿದೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು. ನಾವು ಇದನ್ನು ಗಮನಿಸಿದ್ದೇವೆ. ಭಾಳ ಜನ ಯುವಕರು 17 ವರ್ಷ ಇಲ್ಲ 15 ವರ್ಷ ಇಲ್ಲ. ಬೆಂಗಳೂರಿನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಅಲ್ಲಿ ಮರ್ಡರನ್ನು ಮಾಡಿದ್ದಾರೆ ಅಂಥೇಳಿ ಅವ್ರನ್ನ ಎಲ್ಲ ಹಿಡ್ಕೊಂಡು ಬಂದರೆ ಅವರೆಲ್ಲ 16, 18, 19 ಇಷ್ಟು ವಯಸ್ಸಿನವರು. ಯಾಕಪ್ಪ ಅಂದರೆ ಅವರೆಲ್ಲ ಡ್ರಗ್ಸ್ ತೊಗೊಂಡು ಮರ್ಡರ್ ಮಾಡಿರ್ತಕ್ಕಂಥದ್ದು. ಇಂಥ ಉದಾಹರಣೆಗಳು ಸಾವಿರಾರಿದ್ದಾವೆ. ಹಾಗಾಗಿ ಇವರನ್ನು ಹೀಗೆ ನಾವೇನಾದರೂ ಬಿಟ್ಟರೆ ಸಮಾಜ ಹಾಳಾಗೋಗುತ್ತೆ, ಕುಟುಂಬಗಳು ಹಾಳಾಗೋಗ್ತವೆ, ಇಡೀ ಪರಿಸರ ನಮಗೆ ಹಾಳಾಗೋಗುತ್ತೆ, ಭವಿಷ್ಯನೇ ಹಾಳಾಗುತ್ತೆ. ಆದ್ದರಿಂದ ಭಾಳ ಕಠಿಣವಾದಂಥ ತೀರ್ಮಾನಗಳನ್ನು ತಗೊಂಡಿದ್ದೇವೆ. ಮಾನ್ಯ ಸದಸ್ಯರಿಗೆ ನಾನು ಭರವಸೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅವರು ದಾವಣಗೆರೆಯಲ್ಲಿ ನನಗೆ ಈಗ ಹೇಳ್ತಾ ಇದ್ರು, ಜಾಸ್ತಿ ಆಗಿಬಿಟ್ಟಿದೆ ಅಂತ. ನಾವು ದಾವಣಗೆರೆನೂ ಬಿಡೋದಿಲ್ಲ, ಯಾವ ಜಿಲ್ಲೆನೂ ಬಿಡೋದಿಲ್ಲ. ಭಾಳ ಕಠಿಣವಾದಂಥ ನಿರ್ಧಾರ. ನೀವು ಹೇಳಿದ್ರಿ ಕೆಲವರು ಅಧಿಕಾರಿಗಳು 5 ವರ್ಷ 10 ವರ್ಷ 20 ವರ್ಷ ಒಂದೇ ಕಡೆ ಇರ್ತಾರೆ, ಅವರೇ ಮೆಸೇಜ್ ಕೊಟ್ಬಿಡ್ತಾರೆ ಅಂತೇಳಿ. ರೈಡ್ ಮಾಡೋದನ್ನು ಇವ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ ಅವರೇ ಮೆಸೇಜ್ ಕೊಟ್ಬಿಡೋದು, ಆವಾಗ ಯಾರೂ ಸಿಗೋದೇ ಇಲ್ವಲ್ಲ. ಅದನ್ನೆಲ್ಲವನ್ನು ಕೂಡ ನಾವು ನಿಯಂತ್ರಣ ಮಾಡೋಕ್ಕೆ ಈಗಾಗಲೇ ಕ್ರಮ ತಗೊಳ್ತಾ ಇದ್ದೀವಿ. ಆದ್ದರಿಂದ ಈ ಏನು ಅವರು ಪ್ರಶ್ನೆ ಕೇಳಿದ್ದಾರೆ ಭಾಳ ಸಮಾಜಮುಖಿ ಪ್ರಶ್ನೆ ಇದು.